ಹಲೋ ಫ್ರೆಂಡ್ಸ್, ನಮ್ಮದೇ ಕರ್ನಾಟಕದ ಮಂಗಳೂರಿನ ಮುಲ್ಕಿ ಅನ್ನೋ ಊರಲ್ಲಿ ಒಂದು ಬಡ ಕುಟುಂಬ ಇರೋದು. ಈ ಕುಟುಂಬ ಬೀದಿಲಿ ಹಣ್ಣುಗಳನ್ನ ಮಾರ್ಕೊಂಡು ಅದರಿಂದ ಬಂದಂತ ಕಾಸಲ್ಲಿ ಜೀವನ ನಡೆಸ್ತಿದ್ರು. ಈ ಕುಟುಂಬದಲ್ಲಿ ಒಟ್ಟು 7 ಜನ ಮಕ್ಕಳಿದ್ರು. ಈ ಕುಟುಂಬ ಕಡು ಬಡತನದಲ್ಲಿ ಇದ್ದಿದ್ರಿಂದ ಯಾರು ಸರಿಯಾಗಿ ಸ್ಕೂಲ್ಗೆ ಹೋಗೋಕೆ ಆಗ್ಲಿಲ್ಲ. ಕನಿಷ್ಠ ಒಬ್ಬ ಮಗನಾದ್ರೂ ಓದಿಸಿದ್ರೆ ತಾವು ಬಡತನದಿಂದ ಹೊರ ಬರ್ಬೋದು ಅಂತ ಮನೆಯ ಕಿರಿಯ ಮಗನನ್ನ ಓದಿಸ್ತಾರೆ. ಆದ್ರೆ ಈ ಹುಡುಗನ್ಗೆ ವಿದ್ಯೆ ಅಷ್ಟಾಗಿ ಹತ್ತಿರ್ಲಿಲ್ಲ. ಈ ಹುಡುಗ ತುಂಬಾ ಕಷ್ಟಪಟ್ಟು ಓದಿದ್ರು 7ನೇ ಕ್ಲಾಸು 2 ಸಲ, 10ನೇ ಕ್ಲಾಸು 2 ಸಲ ಫೇಲ್ ಆಗಿರ್ತಾನೆ. ಇನ್ನು ಓದಿಸಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಅವ್ರ ತಂದೆ ಇವನನ್ನ ಬಾಂಬೆಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದ ತನ್ನ ಹಿರಿ ಮಗನ ಹೋಟೆಲ್ ನಲ್ಲಿ ಕೆಲಸಕ್ಕೆ ಸೇರಿಸ್ತಾನೆ. ಇಲ್ಲಿ ಈ ಹುಡುಗ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸನ ಮಾಡ್ತಿದ್ದ. ಆದ್ರೆ ಕೆಲ ವರ್ಷಗಳ ನಂತರ ಹೋಟೆಲ್ ನಲ್ಲಿ ಪಾತ್ರೆ ತೊಳಿತಿದ್ದಂತ ಈ ಹುಡುಗ ಪ್ರತಿ ವರ್ಷ 400 ಕೋಟಿ ಇನ್ಕಮ್ ಜನರೇಟ್ ಮಾಡುವಂತ ಕಂಪನಿನ ಸ್ಥಾಪಿಸ್ತಾನೆ. ಫ್ರೆಂಡ್ಸ್, ಈ ಹುಡುಗ ಸ್ಥಾಪಿಸಿದಂತ ಕಂಪನಿ ನ್ಯಾಚುರಲ್ಸ್ ಐಸ್ ಕ್ರೀಮ್. ಈ ಹುಡುಗ ರಘುನಂದನ್ ಶ್ರೀನಿವಾಸ್ ಕಾಮತ್. ಫ್ರೆಂಡ್ಸ್, ಹಾಗಿದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಆ ಹುಡುಗ ತನಗೆ ಬಂದ ಒಂದು ಚಿಕ್ಕ ಬಿಸ್ನೆಸ್ ಐಡಿಯಾ ಇಂದ ಬಾಂಬೆಲಿ ಬರೀ 200 ಸ್ಕ್ವೇರ್ ಫೀಟ್ ಜಾಗದಲ್ಲಿ 6 ಜನರನ್ನ ಕೆಲಸಕ್ಕೆ ಇಟ್ಕೊಂಡು ಸ್ಥಾಪಿಸಿದಂತ ಕಂಪನಿ ಇವತ್ತು ಭಾರತದಾದ್ಯಂತ 170ಕ್ಕೂ ಹೆಚ್ಚು ಸ್ಟೋರ್ ಗಳನ್ನ ಹೊಂದಿದೆ. ಈ ಕಂಪನಿ ಭಾರತದಲ್ಲಿ ಅಮೂಲ್, ಕ್ವಾಲಿಟಿ ವಾಲ್ಸ್, ಬಸ್ಕಿನ್ ರಾಬಿನ್ಸ್ ನಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕಾಂಪಿಟೇಷನ್ ಅನ್ನ ಕೊಟ್ಟು ಇಷ್ಟೊಂದು ಲಾಭನ ಹೇಗ್ ಮಾಡ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, 10ನೇ ಕ್ಲಾಸು ಪಾಸ್ ಮಾಡ್ಕೊಳ್ದಿರೋ ಹುಡುಗ, ಇಂಗ್ಲಿಷು ಬರ್ದೇ ಇರೋ ಹುಡುಗ, ಯಾವುದೇ ಬಂಡವಾಳ ಇಲ್ಲದ ಹುಡುಗ ಇವತ್ತು ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ತಿದ್ದಾನೆ. ಫ್ರೆಂಡ್ಸ್, ಹಾಗಿದ್ರೆ ರಘುನಂದನ್ ಕಾಮತ್ ಅವರ ಬಿಸ್ನೆಸ್ ಜರ್ನಿ ಹೇಗಿತ್ತು, ತಮ್ಮ ಕಂಪನಿನ ಸಕ್ಸಸ್ ಮಾಡೋದಕ್ಕೆ ಅವರು ಪಾಲಿಸಿದಂತ ಸ್ಟ್ರಾಟಜಿಗಳೇನು ಅನ್ನೋ ಎಲ್ಲಾ ವಿಷಯನೂ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಂದ ನೀವು ಹೊಸ ವಿಷಯ ತಿಳ್ಕೊಳ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ ಸಾಕು. ಈ ವಿಡಿಯೋಗೆ 1000 ಲೈಕ್ಸ್ ಅನ್ನ ಟಾರ್ಗೆಟ್ ಆಗಿ ಇಟ್ಕೊಳ್ಳೋಣ. ನೀವು ವಿಡಿಯೋ ನೋಡೋ ಹೊತ್ತಿಗೆ ಲೈಕ್ಸ್ 1000ಕ್ಕಿಂತ ಕಡಿಮೆ ಇದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ವಿಡಿಯೋನ ಮುಂದುವರಿಸಿ. ಫ್ರೆಂಡ್ಸ್, 1980ರಲ್ಲಿ ರಘುನಂದನ್ ಕಾಮತ್ ಅವರ ಕುಟುಂಬ ಮಂಗಳೂರಿನ ಮುಲ್ಕಿ ಅನ್ನೋ ಊರಲ್ಲಿ ಹಣ್ಣುಗಳ ವ್ಯಾಪಾರನ ನಡೆಸ್ತಿದ್ರು. ಈ ವ್ಯಾಪಾರದಿಂದ ಅವ್ರಿಗೆ ತುಂಬಾ ಕಷ್ಟಪಟ್ಟರು ಕುಟುಂಬನ ನಡೆಸೋಷ್ಟು ಕಾಸು ಬರ್ತಿರ್ಲಿಲ್ಲ. ಕುಟುಂಬದವರೆಲ್ಲ ಕಷ್ಟಪಟ್ಟು ರಘುನಂದನ್ ಅವರನ್ನ ಓದಿಸಿದ್ರು. ರಘುನಂದನ್ ಅವ್ರಿಗೆ ಎಜುಕೇಶನ್ ತಲೆಗೆ ಹತ್ತಲೇ ಇಲ್ಲ. ಇದರಿಂದ ಅವರು ಪದೇ ಪದೇ ಫೇಲ್ ಆಗ್ತಾ ಇದ್ರು. ಇದೇ ತರ ಇದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡು ರಘುನಂದನ್ ಅವರ ತಂದೆ ತಮ್ಮ ಕುಟುಂಬನ ಕರ್ಕೊಂಡು ಮುಲ್ಕಿಯಿಂದ ಬಾಂಬೆಗೆ ಹೋಗ್ತಾರೆ. ಬಾಂಬೆಲಿ ತನ್ನ ಹಿರಿ ಮಗ ನಡೆಸ್ತಿದ್ದ ಹೋಟೆಲ್ ಬಿಸ್ನೆಸ್ ನಲ್ಲಿ ಎಲ್ಲರೂ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ರಘುನಂದನ್ ಅವರು ಸ್ಕೂಲ್ ಎಜುಕೇಶನ್ ನಲ್ಲಿ ಫೇಲ್ ಆದ್ರೂ ಹಣ್ಣುಗಳ ಬಗ್ಗೆ ಅವ್ರಿಗೆ ಒಳ್ಳೆ ನಾಲೆಜ್ ಇತ್ತು. ಚಿಕ್ಕ ವಯಸ್ಸಿನಿಂದಲೂ ತಂದೆ ಜೊತೆ ಹಣ್ಣಿನ ವ್ಯಾಪಾರ ಮಾಡಿದ್ರಿಂದ ರಘುನಂದನ್ ಅವ್ರಿಗೆ ಯಾವ ತರದ ಹಣ್ಣನ್ನ ತಗೋಬೇಕು, ಅದನ್ನ ಎಲ್ಲಿಡ್ಬೇಕು, ಯಾವ ಹಣ್ಣು ಹಣ್ಣಾಗಿದೆ, ಯಾವುದು ಒಳಗೆ ಹುಳುಕಿದೆ, ರುಚಿಯಾದ ಹಣ್ಣನ್ನ ಯಾವ ರೀತಿ ಆರಿಸ್ಕೋಬೇಕು ಅನ್ನೋ ಎಲ್ಲಾ ವಿಷಯನೂ ಗೊತ್ತಿತ್ತು. ರಘುನಂದನ್ ಅವರು ತಮ್ಮ ಅಣ್ಣನ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ರಿಂದ ಇವ್ರಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಅದೇನಂದ್ರೆ ಹೋಟೆಲ್ಗೆ ಬರೋ ತುಂಬಾ ಕಸ್ಟಮರ್ಗಳು ಊಟ ಆದ್ಮೇಲೆ ಸ್ವೀಟ್, ಡೆಸರ್ಟ್ ಮತ್ತು ಐಸ್ ಕ್ರೀಮ್ ಅನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ. ಅದರಲ್ಲೂ 80%ಗಿಂತ ಹೆಚ್ಚಿನ ಜನ ಐಸ್ ಕ್ರೀಮ್ ಅನ್ನೇ ತಿನ್ನೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ. ಆಗಿನ ಟೈಮ್ ನಲ್ಲಿ ಐಸ್ ಕ್ರೀಮ್ ಗಳಲ್ಲಿ ಹೆಚ್ಚಾಗಿ ಫ್ಲೇವರ್ಸ್ ಗಳು ಇರ್ತಾ ಇರಲಿಲ್ಲ. ಬರೀ ವೆನಿಲಾ ಮತ್ತು ಸ್ಟ್ರಾಬೆರಿ ಮಾತ್ರ ಇರ್ತಿತ್ತು. ಇದರಿಂದ ಜನರು ಬೇರೆ ಆಯ್ಕೆ ಇಲ್ಲದಿರ ಇದನ್ನೇ ತಿಂತಾ ಇದ್ರು. ಇದರಿಂದ ರಘುನಂದನ್ ಅವ್ರಿಗೆ ಐಸ್ ಕ್ರೀಮ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಐಸ್ ಕ್ರೀಮ್ ಪಾರ್ಲರ್ ಅನ್ನ ಇಟ್ರೆ ಒಳ್ಳೆ ಕಾಸು ಮಾಡಬಹುದು ಅನ್ನೋ ಐಡಿಯಾ ಬರುತ್ತೆ. ಈ ಐಡಿಯಾನ ತಮ್ಮ ಕುಟುಂಬದವರ ಹತ್ರ ಹಂಚ್ಕೊಂಡಾಗ ಯಾರು ಇದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ. ಮುಂದೆ ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿ ಹಂಚಿಕೆ ಆದಾಗ ರಘುನಂದನ್ ಅವರಿಗೆ ತಮ್ಮ ಪಾಲಿನ 35,000 ರೂಪಾಯಿ ಸಿಗುತ್ತೆ. ಈ ಹಣದಿಂದ ಮುಂದೆ ತಮ್ಮದೇ ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಫ್ರೆಂಡ್ಸ್, 1984ರಲ್ಲಿ ಭಾರತದಲ್ಲಿ, ಅದರಲ್ಲೂ ಬಾಂಬೆಲಿ ಐಸ್ ಕ್ರೀಮ್ ಗಂತಾನೆ ಸಪರೇಟ್ ಆಗಿ ಐಸ್ ಕ್ರೀಮ್ ಪಾರ್ಲರ್ ಗಳು ಇರಲಿಲ್ಲ. ಸಾಮಾನ್ಯ ಜನರು ಆಗೆಲ್ಲ ಗೋಲಾ ಅಥವಾ ಕುಲ್ಫಿನೇ ಹೆಚ್ಚಾಗಿ ತಿಂತಾ ಇದ್ರು. ಬಾಂಬೆಲಿ ಒಂದೇ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಇದರ ಹೆಸರು ಯಾನ್ಕಿ ಡೂಡಲ್ ಅಂತ. ಇಲ್ಲಿ ಬರೀ ಆಗರ್ಭ ಶ್ರೀಮಂತರು ಮಾತ್ರ ಬಂದು ಐಸ್ ಕ್ರೀಮ್ ಅನ್ನ ತಿಂತಾ ಇದ್ರು. ಒಂದು ಸಲ ರಘುನಂದನ್ ಅವರು ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡ್ತಾರೆ. ಇದರಲ್ಲಿ ಅವ್ರಿಗೆ ಬರೀ ಆಡೆಡ್ ಫ್ಲೇವರ್ಸ್, ಕಲರ್ಸ್ ಮತ್ತು ಫ್ರೂಟ್ ಸಿರಪ್ ಮಾತ್ರ ಕಾಣಿಸುತ್ತೆ. ಈ ಐಸ್ ಕ್ರೀಮ್ ನಲ್ಲಿ ರಘುನಂದನ್ ಅವ್ರಿಗೆ ನಿಜವಾದ ಹಣ್ಣಿನ ಕೊರತೆ ಎದ್ದು ಕಾಣಿಸುತ್ತೆ. ಇದಕ್ಕೋಸ್ಕರ ರಘುನಂದನ್ ಅವರು ನಿಜವಾದ ಹಣ್ಣುಗಳನ್ನ ಬಳಸಿ ತಾನೇ ಒಂದು ಐಸ್ ಕ್ರೀಮ್ ಅನ್ನ ತಯಾರಿಸಬೇಕು ಅಂತ ಅಂದ್ಕೋತಾರೆ. ತನ್ನತ್ರ ಇದ್ದ ಹಣದಿಂದ ಬಾಂಬೆಯ ಜುಹು ಅನ್ನೋ ಏರಿಯಾದಲ್ಲಿ 200 ಸ್ಕ್ವೇರ್ ಫೀಟ್ ಜಾಗನ ತಗೊಂಡು ಅಲ್ಲಿ 6 ಜನ ಕಾರ್ಮಿಕರನ್ನ ಇಟ್ಕೊಂಡು ತನ್ನದೇ ಸ್ವಂತ ಅಂಗಡಿನ ಶುರು ಮಾಡ್ತಾರೆ. ಇಲ್ಲಿ ಇವರ ಉದ್ದೇಶ ಯಾವುದೇ ಪ್ರಿಸರ್ವೇಟಿವ್
ಪ್ರಿಸರ್ವೇಟಿವ್ಸ್ ಗಳಿಲ್ದೆ, ಆರ್ಟಿಫಿಷಿಯಲ್ ಕಲರ್ ಗಳಿಲ್ದೆ, ಫ್ರೂಟ್ ಸಿರಪ್ ಗಳನ್ನ ಬಳಸದೆ ನಿಜವಾದ ಹಣ್ಣುಗಳಿಂದ ಐಸ್ ಕ್ರೀಮ್ ಅನ್ನ ತಯಾರಿಸಬೇಕು ಅಂತ ಅನ್ನೋದು. ಇವರ ಐಸ್ ಕ್ರೀಮ್ ಅನ್ನ ಬರೀ ಮೂರು ಪದಾರ್ಥಗಳಿಂದ ತಯಾರಿಸ್ತಾರೆ. ಅವೇ ಹಣ್ಣು, ಹಾಲು ಮತ್ತು ಸಕ್ಕರೆ. ಫ್ರೆಂಡ್ಸ್, ಮೊದಲು ಬರೀ ಐಸ್ ಕ್ರೀಮ್ ಅನ್ನ ಇಟ್ರೆ ಜನ ಅಷ್ಟಾಗಿ ತಗೊಳ್ಳಲ್ಲ ಅಂತ ಅಂದ್ಕೊಂಡು ರಘುನಂದನ್ ಅವರು ಒಂದು ಜೀನಿಯಸ್ ಬಿಸ್ನೆಸ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಾರೆ. ರಘುನಂದನ್ ಅವರು ಕಸ್ಟಮರ್ ಬಿಹೇವಿಯರ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಇದರಿಂದಲೇ ಅವರು ಆಂಕರ್ ಇನೋವೇಟ್ ಅಡಾಪ್ಷನ್ ಮಾಡೆಲ್ ಅನ್ನೋ ಸ್ಟ್ರಾಟಜಿನ ಉಪಯೋಗಿಸ್ತಾರೆ. ಫ್ರೆಂಡ್ಸ್, ನಮ್ಮ ಹೊಸ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಜನರಿಗೆ ತಲುಪಿಸಬೇಕಂದ್ರೆ ಅದನ್ನ ನೇರವಾಗಿ ಮಾರಿದಾಗ ಜನರು ಈ ಹೊಸ ಪ್ರಾಡಕ್ಟ್ ಅನ್ನ ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ಇದಕ್ಕೋಸ್ಕರ ನಾವು ಜನ ಆಲ್ರೆಡಿ ರೆಗ್ಯುಲರ್ ಆಗಿ ಬಳಸ್ತಿರೋ ಪ್ರಾಡಕ್ಟ್ ಗಳನ್ನ ಮಾರಿ ಅದರ ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ನಮ್ಮ ಹೊಸ ಪ್ರಾಡಕ್ಟ್ ಗಳನ್ನ ಕೊಡೋದು. ರಘುನಂದನ್ ಅವರು ಇದೇ ಸ್ಟ್ರಾಟಜಿನ ತಮ್ಮ ಬಿಸ್ನೆಸ್ ನಲ್ಲಿ ಉಪಯೋಗಿಸ್ತಾರೆ. ರಘುನಂದನ್ ಅವರು ತಮ್ಮ ಔಟ್ಲೆಟ್ ನಲ್ಲಿ ಮೊದಲು ಡೈರೆಕ್ಟ್ ಆಗಿ ಐಸ್ ಕ್ರೀಮ್ ಅನ್ನ ಮಾರೋಕೆ ಹೋಗ್ಲಿಲ್ಲ. ರಘುನಂದನ್ ಅವರು ಬಾಂಬೆಯ ಜನರು ತುಂಬಾ ಇಷ್ಟಪಟ್ಟು ತಿನ್ನೋ ಪಾವ್ ಬಾಜಿನ ಮೊದಲು ತಮ್ಮ ಸ್ಟೋರ್ ಅಲ್ಲಿ ಸೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲ ದಿನಗಳವರೆಗೂ ಒಳ್ಳೆ ಪಾವ್ ಬಾಜಿನ ಕೊಟ್ಟು ಜನರ ನಂಬಿಕೆನ ಗಿಟ್ಟಿಸ್ಕೊಂಡ ಮೇಲೆ ರಘುನಂದನ್ ಅವರು ತಾವು ತಯಾರಿಸಿದ ಫ್ರೂಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡೋದಕ್ಕೆ ಜನರಿಗೆ ಕೊಡ್ತಾರೆ. ಮೊದಲು ಇವರು ತಾವು ತಯಾರಿಸಿದ ಸೀತಾಫಲ ಐಸ್ ಕ್ರೀಮ್ ಅನ್ನ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾ ಇದ್ರು. ಜನರಿಗೆ ರಘುನಂದನ್ ಅವರ ಸೀತಾಫಲ ಐಸ್ ಕ್ರೀಮ್ ಅದೆಷ್ಟು ಇಷ್ಟ ಆಗಿತ್ತು ಅಂದ್ರೆ ಮೊದಲನೇ ವಾರನೇ 1000 ಕಪ್ ಐಸ್ ಕ್ರೀಮ್ ಅನ್ನ ಸೇಲ್ ಮಾಡ್ತಾರೆ. ಮೊದಲನೇ ವರ್ಷದ ಕೊನೆಯ ಹೊತ್ತಿಗೆ ಜನರು ಪಾವ್ ಬಾಜಿಯನ್ನ ಬಿಟ್ಟು ಇವರ ಐಸ್ ಕ್ರೀಮ್ ಅನ್ನೇ ಹುಡಿಕೊಂಡು ಬಂದು ತಿನ್ನೋದಕ್ಕೆ ಶುರು ಮಾಡ್ತಾರೆ. ರಘುನಂದನ್ ಅವರು ತಮ್ಮ ಐಸ್ ಕ್ರೀಮ್ ಅನ್ನ ಯಾವುದೇ ಆರ್ಟಿಫಿಷಿಯಲ್ ಕಲರ್, ಫ್ಲೇವರ್, ಸಿರಪ್ ಮತ್ತು ವೆಜಿಟೇಬಲ್ ಆಯಿಲ್ ಅನ್ನ ಬಳಸದಿರ ನಿಜವಾದ ಹಣ್ಣು ಮತ್ತು ಹಾಲಿನಿಂದ ತಮ್ಮ ಐಸ್ ಕ್ರೀಮ್ ಅನ್ನ ತಯಾರಿಸಿರ್ತಾರೆ. ರಘುನಂದನ್ ಅವರು ತಮ್ಮ ಸ್ಟೋರ್ ನಲ್ಲಿ ಬೇರೆಲ್ಲೂ ಸಿಗದ ಸೀತಾಫಲ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್ ಮತ್ತು ಕೋಕೋನಟ್ ಐಸ್ ಕ್ರೀಮ್ ಅನ್ನ ಇಲ್ಲಿ ಮಾರ್ತಾ ಇದ್ರು. ಇವರ ಐಸ್ ಕ್ರೀಮು ಬಾಂಬೆಲಿ ಅದೆಷ್ಟು ಫೇಮಸ್ ಆಗಿತ್ತು ಅಂದ್ರೆ ಒಂದು ದಿನ ಹಠಾತ್ ಆಗಿ ಬಾಲಿವುಡ್ ನ ಬಾದ್ಶಾ ಅಮಿತಾಬ್ ಬಚ್ಚನ್ ಅವರು ಖುದ್ದು ಅಂಗಡಿಗೆ ಬಂದು ಐಸ್ ಕ್ರೀಮ್ ಅನ್ನ ತಿಂತಾರೆ. ರಘುನಂದನ್ ಅವರಿಗೆ ಗೊತ್ತೇ ಇಲ್ದಿರನೆ ನ್ಯಾಚುರಲ್ ಐಸ್ ಕ್ರೀಮ್ ರಾತ್ರಿ ನ್ಯಾಷನಲ್ ಸೆನ್ಸೇಷನ್ ಆಗುತ್ತೆ. ಅಮಿತಾಬ್ ಬಚ್ಚನ್ ಒಬ್ರೇ ಅಲ್ಲ, ಜಯಾ ಬಚ್ಚನ್, ಶಬಾನಾ ಅಜ್ಮಿ, ರಾಜ್ ಕಪೂರ್ ನಂತವರು ನ್ಯಾಚುರಲ್ಸ್ ನ ಐಸ್ ಕ್ರೀಮ್ ನ ಟೇಸ್ಟ್ ಗೆ ಮನಸೋತಿದ್ರು. ಒಂದು ಸಲ ಕ್ರಿಕೆಟ್ ದಿಗ್ಗಜ ವಿವಿಯನ್ ರಿಚಾರ್ಡ್ಸ್ ಅವರು ಒಂದು ಟೆಲಿವಿಷನ್ ಶೋ ನಲ್ಲಿ ನ್ಯಾಚುರಲ್ಸ್ ಬ್ರ್ಯಾಂಡ್ ಮತ್ತು ಇದರ ಟೇಸ್ಟ್ ಅನ್ನ ಹೊಗಳ್ತಾ ಕೆಲ ಒಳ್ಳೆ ಮಾತುಗಳನ್ನ ಆಡ್ತಾರೆ. ಇದರಿಂದ ನ್ಯಾಚುರಲ್ಸ್ ಕಂಪನಿಗೆ ವಿವಿಯನ್ ರಿಚಾರ್ಡ್ಸ್ ನಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿಯ ಬಾಯಲ್ಲಿ ತಮ್ಮ ಬ್ರ್ಯಾಂಡ್ ನ ಪ್ರಮೋಷನ್ ಮಾಡಿಸ್ಕೊಂಡಂಗೆ ಆಗುತ್ತೆ. ಇದರಿಂದ ನ್ಯಾಚುರಲ್ಸ್ ಕಂಪನಿಗೆ ₹1 ಸಂಭಾವನೆ ಕೊಡದಿರ ವಿವಿಯನ್ ರಿಚಾರ್ಡ್ಸ್ ನಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಕೈಯಲ್ಲಿ ತಮ್ಮ ಬ್ರ್ಯಾಂಡ್ ನ ಪ್ರಮೋಷನ್ ಮಾಡಿಸ್ಕೊಂಡಂಗೆ ಆಗುತ್ತೆ. ಇದರಿಂದ ರಘುನಂದನ್ ಅವರು ಪಾವ್ ಬಾಜಿನ ಸಂಪೂರ್ಣವಾಗಿ ನಿಲ್ಲಿಸಿ ಬರೀ ಐಸ್ ಕ್ರೀಮ್ ಅನ್ನೇ ಮಾರೋದಕ್ಕೆ ಶುರು ಮಾಡ್ತಾರೆ. 14 ಫೆಬ್ರವರಿ 1984ರಲ್ಲಿ ಬಾಂಬೆಯ ಜುಹು ಏರಿಯಾದಲ್ಲಿ ರಘುನಂದನ್ ಅವರು ತಮ್ಮ ಮೊಟ್ಟ ಮೊದಲ ನ್ಯಾಚುರಲ್ಸ್ ಔಟ್ಲೆಟ್ ಅನ್ನ ಶುರು ಮಾಡ್ತಾರೆ. 1990ರವರೆಗೂ ಅವರು ತಮ್ಮ ಸ್ಟೋರ್ ನ ಹಿಂದೆಗಡೆನೆ ಐಸ್ ಕ್ರೀಮ್ ಅನ್ನ ತಯಾರಿಸಿ ಅದನ್ನ ಸ್ಟೋರ್ ಅಲ್ಲಿ ಮಾರ್ತಾ ಇದ್ರು. ಫ್ರೆಂಡ್ಸ್, ಎಲ್ಲಾನು ಚೆನ್ನಾಗಿ ನಡೀತಿರ್ಬೇಕಾದ್ರೆ 1991ರಲ್ಲಿ ನ್ಯಾಚುರಲ್ಸ್ ಕಂಪನಿಗೆ ಒಂದು ಕೆಟ್ಟ ಸುದ್ದಿ ಕೇಳಿಸುತ್ತೆ. ಅದೇನಂದ್ರೆ 1991ರಲ್ಲಿ ಭಾರತ ಸರ್ಕಾರ ತನ್ನ ಆರ್ಥಿಕತೆಯಲ್ಲಿ ಲಿಬರಲೈಸೇಷನ್ ಅನ್ನ ತಂದಿದೆ ಅಂತ. ಇದರಿಂದ ನ್ಯಾಚುರಲ್ಸ್ ಕಂಪನಿ ಇಲ್ಲಿವರೆಗೂ ಬರೀ ದೇಶಿ ಕಂಪನಿಗಳ ಜೊತೆ ಕಾಂಪಿಟೇಷನ್ ಅನ್ನ ನಡೆಸ್ತಿತ್ತು. ಆದ್ರೆ ಲಿಬರಲೈಸೇಷನ್ ನ ನಂತರ ನ್ಯಾಚುರಲ್ಸ್ ಕಂಪನಿ ವಿದೇಶಿ ಕಂಪನಿಗಳ ಜೊತೆ ಪೈಪೋಟಿಗೆ ನಿಲ್ಲಬೇಕಾಗುತ್ತೆ. ಈ ವಿದೇಶಿ ಐಸ್ ಕ್ರೀಮ್ ಕಂಪನಿಗಳ ಹತ್ರ ಟೆಕ್ನಾಲಜಿ, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಗಳು ಯಥೇಚ್ಛವಾಗಿದ್ವು. ಇವು ಭಾರತದಲ್ಲಿ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಡಿಮೆ ಬೆಲೆಗೆ ತಮ್ಮ ಐಸ್ ಕ್ರೀಮ್ ಗಳನ್ನ ಮಾರ್ತಾ ಇದ್ರು. ಈ ಕಂಪನಿಗಳು ನ್ಯಾಚುರಲ್ಸ್ ಕಂಪನಿನ ಹೋಲಿಸ್ಕೊಂಡ್ರೆ ದಶಕಗಳಷ್ಟು ಮುಂದುವರೆದಿದ್ವು. ಈ ಲಿಬರಲೈಸೇಷನ್ ನ ಕಾರಣದಿಂದಲೇ 1993ರಲ್ಲಿ ಬಸ್ಕಿನ್ ಅಂಡ್ ರಾಬಿನ್ಸ್ ಅನ್ನೋ ದೈತ್ಯ ಐಸ್ ಕ್ರೀಮ್ ಕಂಪನಿ ಭಾರತಕ್ಕೆ ಕಾಲಿಡುತ್ತೆ. ಈ ಕಂಪನಿ ಬರ್ತಾನೆ 31 ಫ್ಲೇವರ್ ಗಳ ಐಸ್ ಕ್ರೀಮ್ ಅನ್ನ ಭಾರತದಲ್ಲಿ ಲಾಂಚ್ ಮಾಡುತ್ತೆ. ಇದೇ ವರ್ಷ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ತಮ್ಮ ಕ್ವಾಲಿಟಿ ವಾಲ್ಸ್ ಅನ್ನೋ ಐಸ್ ಕ್ರೀಮ್ ಬ್ರ್ಯಾಂಡ್ ಅನ್ನ ಭಾರತದಲ್ಲಿ ಲಾಂಚ್ ಮಾಡುತ್ತೆ. ಈ ಕ್ವಾಲಿಟಿ ವಾಲ್ಸ್ ಕಂಪನಿಗೆ ಆಲ್ರೆಡಿ ಭಾರತದಲ್ಲಿ ತುಂಬಾ ಒಳ್ಳೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇತ್ತು. ಇವರ ಜೊತೆಗೆ 1997ರಲ್ಲಿ ಅಮೂಲ್ ಕಂಪನಿ ನ್ಯಾಚುರಲ್ಸ್ ನ ವಿರುದ್ಧ ಕಾಂಪಿಟೇಷನ್ ಗೆ ಬರುತ್ತೆ. ಅಮೂಲ್ ಕಂಪನಿ ಮೇಲಿನ 2 ಕಂಪನಿಗಳಿಗಿಂತ ಹೆಚ್ಚು ಕಾಂಪಿಟೇಟಿವ್ ಆಗಿತ್ತು. ಯಾಕಂದ್ರೆ ಅಮೂಲ್ ಕಂಪನಿ ಈಗಾಗಲೇ ಭಾರತದಲ್ಲಿ ಮಾರ್ಕೆಟ್ ನ ನಂಬಿಕೆನ ಗಿಟ್ಟಿಸಿಕೊಂಡಿದೆ. ಅದರಲ್ಲೂ ಇದೊಂದು ದೇಶೀಯ ಕಂಪನಿ. ಇದರ ಜೊತೆಗೆ ಮುಖ್ಯವಾಗಿ ಭಾರತದಲ್ಲಿ ಶ್ವೇತ ಕ್ರಾಂತಿ ತಂದ ಕಂಪನಿ ಅನ್ನೋ ಹಿರಿಮೆ ಈ ಅಮೂಲ್ ಕಂಪನಿಗಿದೆ. ಅಮೂಲ್ ಕಂಪನಿಯ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸಹ ಭಾರತದಾದ್ಯಂತ ತುಂಬಾನೇ ಬಲಿಷ್ಠವಾಗಿದ್ವು. ಈ 3 ಕಂಪನಿಗಳ ಎದುರು ನ್ಯಾಚುರಲ್ಸ್ ಕಂಪನಿ ಬರೀ ಒಂದೇ ಒಂದು ಸ್ಟೋರ್ ಅನ್ನ ಹೊಂದಿ ಯಾವುದೇ ಮಾರ್ಕೆಟಿಂಗ್ ಟೀಮ್ ಆಗ್ಲಿ, ಯಾವುದೇ ಬಜೆಟ್ ಆಗ್ಲಿ, ಯಾವುದೇ ಫ್ರಾಂಚೈಸಿ ಇಲ್ಲದಿರ ಇತ್ತು. ಫ್ರೆಂಡ್ಸ್, ನ್ಯಾಚುರಲ್ಸ್ ಕಂಪನಿ ಈ 3 ಕಂಪನಿಗಳ ಕಾಂಪಿಟೇಷನ್ ಅನ್ನ ಹೇಗೆ ಎದುರಿಸ್ತು ಅಂದ್ರೆ ಬಸ್ಕಿನ್ ಅಂಡ್ ರಾಬಿನ್ಸ್ ಕಂಪನಿ ತಮ್ಮ ಐಸ್ ಕ್ರೀಮ್ ಅನ್ನ ಆರ್ಟಿಫಿಷಿಯಲ್ ಫ್ಲೇವರ್ ಅನ್ನ ಬಳಸಿ ತಯಾರಿಸ್ತಿತ್ತು. ಆದ್ರೆ ನ್ಯಾಚುರಲ್ಸ್ ಕಂಪನಿ ತಮ್ಮ ಐಸ್ ಕ್ರೀಮ್ ಅನ್ನ ನಿಜವಾದ ಫ್ರೂಟ್ಸ್ ಅನ್ನ ಬಳಸಿ ಮಾಡಿಸ್ತಿತ್ತು. ಇದು ನ್ಯಾಚುರಲ್ಸ್ ಕಂಪನಿಗೆ ಒಂದು ಅಡ್ವಾಂಟೇಜ್ ಆಗಿ ಇರ್ತಿತ್ತು. ಇನ್ನು ಅಮೂಲ್ ಮತ್ತು ಕ್ವಾಲಿಟಿ ವಾಲ್ಸ್ ಕಂಪನಿಗಳು ದೇಶದಾದ್ಯಂತ ತಮ್ಮ ಐಸ್ ಕ್ರೀಮ್
ಕ್ರೀಮ್ ಅನ್ನ ಸಪ್ಲೈ ಮಾಡಬೇಕಾಗಿದ್ರಿಂದ ಅವರು ಐಸ್ ಕ್ರೀಮ್ ನ ಶೆಲ್ಫ್ ಲೈಫ್ ಮತ್ತು ಲಾಜಿಸ್ಟಿಕ್ ಅನ್ನ ಗಮನದಲ್ಲಿಟ್ಕೊಂಡು ಐಸ್ ಕ್ರೀಮ್ ಅನ್ನ ತಯಾರಿಸ್ತಿದ್ರು. ಇವರು ಭಾರತದ ಒಂದು ಮೂಲೆಯಲ್ಲಿ ಇದ್ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಭಾರತದ ಮತ್ತೊಂದು ಮೂಲೆಗೆ ಐಸ್ ಕ್ರೀಮ್ ಬಾಕ್ಸ್ ಅನ್ನ ತಲುಪಿಸೋಕೆ ಇವರಿಂದ ಅಸಾಧ್ಯ ಆಗಿತ್ತು. ಒಂದು ವೇಳೆ ಈ ಕಂಪನಿಗಳು ನಿಜವಾದ ಹಣ್ಣಿಂದ ಐಸ್ ಕ್ರೀಮ್ ಅನ್ನ ತಯಾರಿಸದೇ ಆದ್ರೆ ಇವರು ಅಂತ ಐಸ್ ಕ್ರೀಮ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್, ಪ್ಯಾಕಿಂಗ್, ಡಿಸ್ಟ್ರಿಬ್ಯೂಷನ್ ಮತ್ತು ಕಸ್ಟಮರ್ ಗಳು ಅದನ್ನ ಬರೀ 15 ದಿವಸದಲ್ಲಿ ಬಳಸಬೇಕು. ಇದು ಅಮೂಲ್ ಮತ್ತು ಕ್ವಾಲಿಟಿ ವಾಲ್ಸ್ ನಂತ ದೊಡ್ಡ ಡಿಸ್ಟ್ರಿಬ್ಯೂಷನ್ ಇರುವಂತ ಕಂಪನಿಗಳಿಗೆ ಅಸಾಧ್ಯ. ಇದಕ್ಕೋಸ್ಕರನೇ ಈ ಕಂಪನಿಗಳು ಐಸ್ ಕ್ರೀಮ್ ನ ಬದಲು ಫ್ರೋಜನ್ ಡೆಸರ್ಟ್ ಅನ್ನ ತಯಾರಿಸ್ತಾರೆ. ಫ್ರೆಂಡ್ಸ್, ನಾವು ಐಸ್ ಕ್ರೀಮ್ ಅಂತ ತಿನ್ನೋ ಎಷ್ಟೋ ಐಸ್ ಕ್ರೀಮ್ ಗಳು ನಿಜವಾಗ್ಲೂ ಫ್ರೋಜನ್ ಡೆಸರ್ಟ್ ಆಗಿರುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಭಾರತದಲ್ಲಿ FSSAI ನ ಪ್ರಕಾರ ನೀವು ಐಸ್ ಕ್ರೀಮ್ ಅನ್ನ ತಯಾರಿಸಬೇಕು ಅಂದ್ರೆ ಅದರಲ್ಲಿ ಕನಿಷ್ಠ 10% ಮಿಲ್ಕ್ ನ ಫ್ಯಾಟ್ ಇರಬೇಕು. ಅದರಲ್ಲಿ ಯಾವುದೇ ವೆಜಿಟೇಬಲ್ ಆಯಿಲ್ ಗಳನ್ನ ಬಳಸಬಾರದು. ಆಗ ಮಾತ್ರ ಅದು ಐಸ್ ಕ್ರೀಮ್ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ವೇಳೆ ನೀವು ವೆಜಿಟೇಬಲ್ ಆಯಿಲ್ ಅನ್ನ ಬಳಸಿದ್ರೆ ಅದು ಫ್ರೋಜನ್ ಡೆಸರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಫ್ರೆಂಡ್ಸ್, ಮಾರ್ಕೆಟ್ ನಲ್ಲಿ ಮಿಲ್ಕ್ ಫ್ಯಾಟ್ ಗಿಂತ ಈ ವೆಜಿಟೇಬಲ್ ಫ್ಯಾಟ್ ಅನ್ನೋದು ತುಂಬಾ ಚೀಪ್ ಆಗಿ ಸಿಗುತ್ತೆ. ಜೊತೆಗೆ ವೆಜಿಟೇಬಲ್ ಫ್ಯಾಟ್ ನ ಡ್ಯೂರಬಿಲಿಟಿ ಅಂದ್ರೆ ಬಾಳಿಕೆ ತುಂಬಾ ಹೆಚ್ಚಿಗೆ ಇರುತ್ತೆ. ಜೊತೆಗೆ ವೆಜಿಟೇಬಲ್ ಫ್ಯಾಟ್ ನಿಂದ ತಯಾರಿಸಿದ ಫ್ರೋಜನ್ ಡೆಸರ್ಟ್ ನ ಬಾಳಿಕೆ ಅನ್ನೋದು ಮಿಲ್ಕ್ ಫ್ಯಾಟ್ ನಿಂದ ತಯಾರಿಸಿದ ಐಸ್ ಕ್ರೀಮ್ ಗಿಂತ ತುಂಬಾ ಹೆಚ್ಚಿರುತ್ತೆ. ಈ ವೆಜಿಟೇಬಲ್ ಫ್ಯಾಟ್ ಬಳಸೋದ್ರಿಂದ ಕರೆಕ್ಟ್ ಆದ ಟೆಂಪರೇಚರ್ ನಲ್ಲಿ ಇಟ್ಟಾಗ ಈ ಫ್ರೋಜನ್ ಡೆಸರ್ಟ್ ಅನ್ನೋದು ಬೇಗ ಕೊಳಿಯಲ್ಲ. ಈ ಎಲ್ಲಾ ಕಾರಣಗಳಿಂದ ಬೇರೆ ಕಂಪನಿಗಳು ಫ್ರೋಜನ್ ಡೆಸರ್ಟ್ ಅನ್ನ ಮಾರಿದ್ರೆ ನ್ಯಾಚುರಲ್ಸ್ ಕಂಪನಿ ಮಾತ್ರ ನಿಜವಾದ ಹಣ್ಣುಗಳನ್ನ ಹಾಕಿ ಅಥೆಂಟಿಕ್ ಐಸ್ ಕ್ರೀಮ್ ಅನ್ನ ತಯಾರಿಸಿ ಜನರ ನಂಬಿಕೆನ ಗಿಟ್ಟಿಸಿಕೊಂಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಚುರಲ್ಸ್ ಕಂಪನಿಗೆ ತಮ್ಮ ಕಸ್ಟಮರ್ ಗಳೇ ಮತ್ತಷ್ಟು ಕಸ್ಟಮರ್ ಗಳನ್ನ ತಂದು ಕೊಟ್ಟಿದ್ದಾರೆ. ಒಂದು ಸಲ ನ್ಯಾಚುರಲ್ಸ್ ನಲ್ಲಿ ಐಸ್ ಕ್ರೀಮ್ ತಿಂದ ವ್ಯಕ್ತಿ ತನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಗೆ ಇದರ ಬಗ್ಗೆ ಹೇಳ್ತಾನೆ. ಇದನ್ನೇ ನಾವು ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಈ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಕೊಡುವಷ್ಟು ಸೇಲ್ಸ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಅಡ್ವರ್ಟೈಸ್ಮೆಂಟ್ ನಿಂದಲೂ ಬರಲ್ಲ. ಫ್ರೆಂಡ್ಸ್, ನ್ಯಾಚುರಲ್ಸ್ ಕಂಪನಿ ಇದುವರೆಗೂ ಯಾವುದೇ ದೊಡ್ಡ ಸೆಲೆಬ್ರಿಟಿಯಿಂದ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಿಸ್ಕೊಳ್ದಿರಾ, ತಮ್ಮ ಪ್ರಾಡಕ್ಟ್ ನಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಗಳನ್ನು ಬಳಸದಿರಾ, ಹೊರಗಿಂದ ₹1 ಸಾಲನು ಪಡೆದಿರಾ ಭಾರತದಲ್ಲಿ 175ಕ್ಕೂ ಹೆಚ್ಚು ಸ್ಟೋರ್ಸ್ ಗಳನ್ನ ನಡೆಸುತ್ತಿದೆ. ನ್ಯಾಚುರಲ್ಸ್ ಕಂಪನಿ ತಮ್ಮ ಸ್ಟೋರ್ ನಲ್ಲಿ ವರ್ಷ ಇಡೀ ಸಿಗುವಂತ 16 ಫ್ಲೇವರ್ ಗಳನ್ನ ಮಾರುತ್ತೆ. ಉದಾಹರಣೆಗೆ ಸಪೋಟಾ, ಕೇಸರ್ ಪಿಸ್ತಾ, ಅಂಜೀರ್. ಇದರ ಜೊತೆಗೆ ಕೆಲವೊಂದು ಸೀಸನಲ್ ಸ್ಪೆಷಲ್ ಐಸ್ ಕ್ರೀಮ್ ಗಳನ್ನು ಮಾರುತ್ತೆ. ಉದಾಹರಣೆಗೆ ಬೇಸಿಗೆಯಲ್ಲಿ ಆಲ್ಫಾನ್ಸೋ ಮ್ಯಾಂಗೋ, ಚಳಿಗಾಲದಲ್ಲಿ ಸ್ಟ್ರಾಬೆರಿ, ಹೋಲಿ ಹಬ್ಬದ ಸಮಯದಲ್ಲಿ ತಂಡಾಯ್ ಮತ್ತು ದೀಪಾವಳಿ ಹಬ್ಬದ ಟೈಮ್ ಅಲ್ಲಿ ಕ್ಯಾರೆಟ್ ಹಲ್ವಾ ಫ್ಲೇವರ್ ನ ಐಸ್ ಕ್ರೀಮ್. ರಘುನಂದನ್ ಅವರು ತಮ್ಮ ಕಂಪನಿಲಿ ಪ್ರೊಡಕ್ಷನ್ ಅನ್ನ ಹೆಚ್ಚಿಸೋದಕ್ಕೋಸ್ಕರ ಕೆಲ ಇಂಜಿನಿಯರ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಅವರಿಂದ ತಮಗೆ ಬೇಕಾದ ಎಷ್ಟೋ ಮಿಷಿನರಿಗಳನ್ನ ತಯಾರಿಸ್ಕೊಳ್ತಾರೆ. ಅದರಲ್ಲಿ ಒಂದು ಹಣ್ಣುಗಳ ಬೀಜಗಳನ್ನ ಸಪರೇಟ್ ಮಾಡುವಂತ ಮಷೀನು. ಈ ಮಷೀನ್ ಅನ್ನ ಖುದ್ದು ತಮ್ಮ ಕಂಪನಿಲೇ ತಯಾರಿಸಿ ಅದರ ಮೇಲೆ ಪೇಟೆಂಟ್ಸ್ ಅನ್ನು ತಗೊಂಡಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ನ್ಯಾಚುರಲ್ಸ್ ಕಂಪನಿ ಹಂತ ಹಂತವಾಗಿ ಭಾರತದಾದ್ಯಂತ ತಮ್ಮ ಸ್ಟೋರ್ ಗಳನ್ನ ಓಪನ್ ಮಾಡುತ್ತೆ. ನ್ಯಾಚುರಲ್ಸ್ ಕಂಪನಿ 14 ಫೆಬ್ರವರಿ 1984ರಲ್ಲಿ ಬಾಂಬೆಯ ಜೂಹು ಏರಿಯಾದಲ್ಲಿ ತನ್ನ ಮೊಟ್ಟ ಮೊದಲ ಔಟ್ಲೆಟ್ ಅನ್ನ ಶುರು ಮಾಡುತ್ತೆ. ಇದಾದ್ಮೇಲೆ 1994ರಲ್ಲಿ ನ್ಯಾಚುರಲ್ಸ್ ಕಂಪನಿ ಮುಂಬೈನಲ್ಲಿ ಮತ್ತೆ 5 ಹೊಸ ಸ್ಟೋರ್ ಗಳನ್ನ ಶುರು ಮಾಡುತ್ತೆ. 2000 ಇಸ್ವಿಲಿ ನ್ಯಾಚುರಲ್ಸ್ ಕಂಪನಿ ಮುಂಬೈನ ಹೊರಗೆ ತಮ್ಮ ಮೊಟ್ಟ ಮೊದಲ ಸ್ಟೋರ್ ಅನ್ನ ಪುಣೆಯಲ್ಲಿ ಓಪನ್ ಮಾಡುತ್ತೆ. 2009ರಲ್ಲಿ ಗೋವಾ, ಅಹಮದಾಬಾದ್, ಹೈದರಾಬಾದ್ ನಲ್ಲಿ ಸ್ಟೋರ್ ಓಪನ್ ಮಾಡಿದ್ರೆ 2010ರಲ್ಲಿ ಬೆಂಗಳೂರು ಮತ್ತು ಜೈಪುರ್ ನಲ್ಲಿ ತಮ್ಮ ಸ್ಟೋರ್ ಅನ್ನ ಓಪನ್ ಮಾಡ್ತಾರೆ. ಮುಂದೆ 2014ರಲ್ಲಿ ಡೆಲ್ಲಿ ಮತ್ತು 2018ರಲ್ಲಿ ಕಲ್ಕತ್ತಾದಲ್ಲಿ ಹೊಸ ಸ್ಟೋರ್ ಗಳನ್ನ ಓಪನ್ ಮಾಡ್ತಾರೆ. ಫ್ರೆಂಡ್ಸ್, ನ್ಯಾಚುರಲ್ಸ್ ಕಂಪನಿಗೆ ಭಾರತದಾದ್ಯಂತ 175ಕ್ಕೂ ಹೆಚ್ಚು ಸ್ಟೋರ್ ಗಳು ಮತ್ತು ಮುಂಬೈನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮತ್ತು ಮಂಗಳೂರಿನಲ್ಲಿ ಒಂದು ಬೋಂಡಾ ಫ್ಯಾಕ್ಟರಿ ಅಂದ್ರೆ ತೆಂಗಿನಕಾಯಿಯ ಫ್ಯಾಕ್ಟರಿ ಇದೆ. ಫ್ರೆಂಡ್ಸ್, ಇದಾಗಿತ್ತು ನ್ಯಾಚುರಲ್ಸ್ ಕಂಪನಿಯ ಸಕ್ಸಸ್ ಸ್ಟೋರಿ. ರಘುನಂದನ್ ಅವರು ಸ್ಕೂಲ್ ಅಲ್ಲಿ ಫೇಲ್ ಆದ್ರು ಮಂಗಳೂರಿನ ಬೀದಿಲಿ ಹಣ್ಣುಗಳನ್ನ ಮಾರ್ತಾ ಮಂಗಳೂರನ್ನ ಬಿಟ್ಟು ಮುಂಬೈಗೆ ಬಂದು ಇಲ್ಲಿ ತಮ್ಮದೇ ಸ್ವಂತ ಐಸ್ ಕ್ರೀಮ್ ಸಾಮ್ರಾಜ್ಯನ ಕಟ್ಟಿದ ಕಥೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮಗೆ ಯಾವುದೇ ಕಂಪನಿಯ ಸಕ್ಸಸ್ ಸ್ಟೋರಿ ಬೇಕಿದ್ರೆ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ತಪ್ಪದೆ ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.